ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರೀತಿಯ ಸ್ನೇಹಿತರೆ, ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಈ ಟಾಪಿಕ್ ಬಹಳ ಇಂಪಾರ್ಟೆಂಟ್ ಆಗಿರ್ತಾ. ಅದು ಯಾವುದಪ್ಪ ಅಂದರೆ ಮೊಘಲ್ ಸಾಮ್ರಾಜ್ಯ. ಈ ಮೊಘಲ್ ಸಾಮ್ರಾಜ್ಯದ ಸಂಪೂರ್ಣವಾಗಿ ವಿವರವಾಗಿ ನೋಡೋಣ ಬನ್ನಿ ಸ್ನೇಹಿತರೆ. ಪ್ರೀತಿಯ ಸ್ನೇಹಿತರೆ, ನಮ್ಮ SN ಸ್ಟಡಿ ಯೂಟ್ಯೂಬ್ ಚಾನಲನ್ನು ನೀವೆಲ್ಲ ಏನು ಮಾಡಬೇಕಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರನ್ನ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಯಾಕಪ್ಪ ಅಂದರೆ ನಿಮ್ಮ ಸ್ನೇಹಿತರಿಗೆ ಸಹ ಮುಟ್ಲಿ ಈ ವಿಡಿಯೋ ಅಂತ ಹೇಳ್ತೀನಿ. ಯಾಕಂದರೆ ಅವರಿಗೂ ಸಹ ನಮ್ಮಿಂದ ಈ ಯೂಟ್ಯೂಬ್ ಕ್ಲಾಸಿಂದ ಅಥವಾ ಈ ವಿಡಿಯೋಯಿಂದ 1 ಮಾರ್ಕ್ಸ್ ಅಂದರೆ ಅವರಿಗೆ ಒಂದು ಮುನ್ನಡೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದಕ್ಕಾಗಿ ನಾನು ಇವತ್ತು ಮೊಘಲ್ ಸಾಮ್ರಾಜ್ಯದಲ್ಲಿ ಯಾವ ರೀತಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆಗೊಂಡಿತ್ತು, ಅದೇ ರೀತಿ ಮೊಘಲ್ ಸಾಮ್ರಾಜ್ಯದಲ್ಲಿ ಏನೆಲ್ಲ ಆಯಿತು, ಏನೆಲ್ಲ ಘಟನೆ ನಡೆಯಿತು, ಮೊಘಲ್ ಸಾಮ್ರಾಜ್ಯದಲ್ಲಿ ಯಾವ ಕಲೆಗಳಿದ್ದವು ಮತ್ತು ವಾಸ್ತುಶಿಲ್ಪ ಹೇಗಿತ್ತು, ನೀವೆಲ್ಲ ನೋಡುವುದು ಮೊಘಲ್ ಸಾಮ್ರಾಜ್ಯದಲ್ಲಿ. ಇವತ್ತಿಡೀ ಭಾರತ ದೇಶದಲ್ಲಿ ತಾಜ್ ಮಹಲ್ ಅಂತಹ ಒಂದು ಕಲೆ ನೋಡ್ಬೋದು ಸ್ನೇಹಿತರೆ. ಇದು ಮೊಘಲ್ ಸಾಮ್ರಾಜ್ಯದಲ್ಲಿ ಬಂದಿರ್ತದೆ. ಅದಕ್ಕಾಗಿ ಅದರ ಬಗ್ಗೆ ಸಂಪೂರ್ಣವಾಗಿ ಮುಂದಿನ ತರಗತಿಯಲ್ಲಿ ನೋಡೋಣ ಸ್ನೇಹಿತರೆ. ಇಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಯಾರಾದರೆ ಅವನೇ ಜಹೀರುದ್ದೀನ್ ಬಾಬರ್ ಅಂತ ಕರಿತೀವಿ. ಈ ಜಹೀರುದ್ದೀನ್ ಬಾಬರ್ ಏನು ಮಾಡ್ತಾನಪ್ಪ ಅಂದರೆ 1526ರಿಂದ 1530ರವರೆಗೆ ಆಳ್ವಿಕೆ ಮಾಡ್ತಾನೆ ಸ್ನೇಹಿತರೆ. ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕನಾದ ಈತ 14ನೇ ಫೆಬ್ರವರಿ 1483ರಲ್ಲಿ ಮಧ್ಯ ಏಷ್ಯಾದ ಪರಗಣ ಪ್ರಾಂತ್ಯದ ಅಂದೀಜಾನ್ ನಗರದಲ್ಲಿ ಉಮರ್ ಶೇಖ್ ಮಿರ್ಜಾ ಮತ್ತು ತೈಮೂರ್ ಅಂದರೆ ಇವರ ತಂದೆ ಯಾರಿರ್ತಾರಪ್ಪ ಉಮರ್ ಶೇಖ್ ಮಿರ್ಜಾ ಇರ್ತಾನೆ ಸ್ನೇಹಿತರೆ. ಯಾರ ತಂದೆ ಅಂದರೆ ಬಾಬರ್ನ ತಂದೆ. ಈ ಬಾಬರ್ನ ತಂದೆ ತೈಮೂರ್ ವಂಶಸ್ಥನಾಗಿರ್ತಾನೆ ಅಂದರೆ ಹೇಳ್ಬೋದು ಸ್ನೇಹಿತರೆ. ಯಾವ ವಂಶದ ಬಾಬರ್ ಆಗಿರ್ತಾನೆ ಅಂದರೆ ತೈಮೂರ್ ವಂಶದ, ಅಂದರೆ ಅವ್ರ ತಂದೆ ತೈಮೂರ್ ವಂಶಕ್ಕೆ ಸೇರಿರ್ತಾನ, ವಂಶಸ್ಥರಾಗಿರ್ತಾರ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಬಾಬರ್ನ ತಂದೆ ಯಾರಂದರೆ ಉಮರ್ ಶೇಖ್ ಮಿರ್ಜಾ ಆಗಿರ್ತಾನೆ ಸ್ನೇಹಿತರೆ. ಕುತ್ಲುಗ್ ನಿಗರ್ ಖಾನುಮ್ ಅಂದರೆ ಚೆಂಗೀಸ್ ಖಾನನ ವಂಶಸ್ಥರು ಸಹ ಆಗಿರ್ತಾರ. ದಂಪತಿಯ ಮಗನಾಗಿ ಜನಿಸಿದ ಈ ಬಾಬರ್ ಅಂತ ಹೇಳ್ತಾನೆ. ಈ ಬಾಬರ್ನ ಬಾಲ್ಯದ ಹೆಸರು ನೇರವಾಗಿ ನಿಮ್ಮ ಕ್ವಶನ್ ಕೇಳುವ ಸಂಭವ ಇರುತ್ತಾ. ಜಹೀರುದ್ದೀನ್ ಮೊಹಮ್ಮದ್ ಎಂಬ ಈ ಬಾಬರ್ನ ಸಂಪೂರ್ಣ ಒಂದು ಹೆಸರಾಗಿರುತ್ತೆ ಸ್ನೇಹಿತರೆ. ಈ ದಂಪತಿಯ ಮಗನಾಗಿ ಅಂದರೆ ತಂದೆಯ ಸಾವಿನ ನಂತರ ಪರಗಣ ರಾಜ್ಯನಾದ ಈತ ಸಮರಖಂಡ ಪ್ರದೇಶಗಳನ್ನು ಗೆಲ್ಲಲು ಪ್ರಯತ್ನಿಸಿ ಅದೃಷ್ಟ ಕೈಕೊಟ್ಟು ಅದರಂತೆ ಸಮರಖಂಡ ಹಾಗೂ ಪರಗಣ ಎರಡೂ ಪ್ರದೇಶಗಳನ್ನು ಕಳೆದುಕೊಂಡ ಈ ಬಾಬರ್ ಅಂತ ಹೇಳಿದ ಸ್ನೇಹಿತರೆ. ಆದರೆ ಕಾಬೂಲ್ನಲ್ಲಿ ಇವನ ಚಿಕ್ಕಪ್ಪ ಉಲುಗ್ ಬೇಗ್ ಸಾವನ್ನಪ್ಪಿದಾಗ ನಡೆದ ಉತ್ತರಾಧಿಕಾರಿಯ ಹೋರಾಟದಲ್ಲಿ ಬಾಬರ್ ಲಾಭ ಪಡೆದು 1507ರಲ್ಲಿ ಕಾಬೂಲ್ನಲ್ಲಿ ಬಾದ್ಶಾ ಎಂಬ ಬಿರುದಿನೊಂದಿಗೆ ಅಧಿಕಾರಕ್ಕೆ ಬಂದವನೇ ಈ ಬಾಬರ್. ಬಾಬರ್ ಯಾವ ರೀತಿ ಅಧಿಕಾರಕ್ಕೆ ಬರ್ತಾನ, ಯಾವ ಹೆಸರಿನಿಂದ ಅಧಿಕಾರಕ್ಕೆ ಬರ್ತಾನ, ಇದು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆಗುತ್ತಾ. ಬಾದ್ಶಾ ಎಂಬ ಬಿರುದಿನೊಂದಿಗೆ ಅಧಿಕಾರಕ್ಕೆ ಬಂದ ಈ ಬಾಬರ್ ಸ್ನೇಹಿತರೆ. ಈ ಬಾಬರ್ ಏನು ಮಾಡ್ತಾನಪ್ಪ ಅಂದರೆ ಈ ಬಂದನು ನಂತರ ಸಮರ್ಖಂಡನ್ನು ಗೆಲ್ಲಲು ಕೊನೆಯ ಬಾರಿಗೆ ಪ್ರಯತ್ನಿಸಿ ವಿಫಲವಾಗ್ತಾನೆ ಸ್ನೇಹಿತರೆ. ಗಮನ ಹರಿಸಿದನು ಅಂತ ಹೇಳ್ಬೋದು. ಬಾಬರ್ ಎಂದರೆ ಏನು ಅಂದರೆ ಬಾಬರ್ ಎಂಬ ಅರ್ಥ ಏನು ಸ್ನೇಹಿತರೆ. ಈ ಬಾಬರ್ ಎಂದರೆ ತುರ್ಕಿ ಭಾಷೆಯಲ್ಲಿ ಹುಲಿ ಎಂದರ್ಥ ನೋಡಿ ಸ್ನೇಹಿತರೆ. ಬಾಬರ್ ಎಂದರೆ ಯಾವ ಭಾಷೆಯಲ್ಲಿ ಹುಲಿ ಅಂತ ಕರಿತೀವಿ ಅಂದರೆ ತುರ್ಕಿ ಭಾಷೆಯಲ್ಲಿ ಹುಲಿ ಎಂದು ಕರಿತೀವಿ. ಇವನ ಮಾತೃಭಾಷೆಯ ಚಂಗೈತೈ ತುರ್ಕಿ. ಬಾಬರ್ ತನ್ನನ್ನು ಕಲಂದರ್ ಅಥವಾ ನಿರಂತಕ ದರ್ತೀಸ್ ಎಂದು ಕರೆದುಕೊಂಡಿದ್ದಾನೆ. ದರ್ತೀಸ್ ಎಂದು ಯಾರನ್ನ ಕರೀತಾರಪ್ಪ ಅಂದರೆ ಈ ಬಾಬರ್ನ ಕರಿತೀವಿ. ಇದು ಸಹ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ನೇರವಾಗಿ ಕೇಳುವ ಸಂಭವ ಇರುತ್ತೆ ಸ್ನೇಹಿತರೆ. ಇಲ್ಲಿ ಬಾಬರ್ ಏನು ಮಾಡ್ತಾನಪ್ಪ ಅಂದರೆ ಬಾಬರ್ ಭಾರತದ ಮೇಲೆ ದಾಳಿ ಮಾಡಲು ಕಾರಣಗಳೇನು ಸ್ನೇಹಿತರೆ. ಇದು ನಮ್ಮ ಒಂದು ಇತಿಹಾಸದ ಆರಂಭ ಅಂತ ಹೇಳೋದು. ಮೊಘಲ್ ಸಾಮ್ರಾಜ್ಯ ಭಾರತಕ್ಕೆ ಯಾವ ರೀತಿ ಬಂತು, ಬಾಬರ್ ಬರಲು ಕಾರಣಗಳೇನು, ಅವನು ನಮ್ಮ ದೇಶವನ್ನು ಯಾವ ರೀತಿ ಆಳ್ವಿಕೆ ಮಾಡ್ತಾನೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಬಾಬರ್ ಭಾರತ ಮೇಲೆ ದಾಳಿ ಮಾಡಲು ಪ್ರಮುಖವಾದ ಕಾರಣಗಳಿರುತ್ತೆ ಸ್ನೇಹಿತರೆ. ಗೊಂದಲದಿಂದ ಕೂಡಿದ ಭಾರತದ ರಾಜಕೀಯ ಪ್ರಸಕ್ತಿ ನೋಡಿ. ರಾಜಕೀಯ ಎಂಬುದು ಬಾಬರ್ನ ಕಾಲದಲ್ಲಿ ಸಹ ಭಾರತದಲ್ಲಿ ಗೊಂದಲದಿಂದ ಕೂಡಿರುತ್ತೆ ಸ್ನೇಹಿತರೆ. ಇದೇ ನಮ್ಮ ದೇಶದ ಒಂದು ರಾಜಕೀಯ ಪರಿಸ್ಥಿತಿ ಅಂತ ಹೇಳ್ಬೋದು ಸ್ನೇಹಿತರೆ. ಭಾರತ ಅಪರಿಮಿತವಾದ ಸಂಪತ್ತಿನ ಆಕರ್ಷಣೆ ನೋಡಿ. ಭಾರತ ಯಾವಾಗಲೂ ಸಹ ಸಂಪತ್ತಿನಿಂದ ಕೂಡಿದ ಒಂದು ದೇಶವೇ ನಮ್ಮ ಭಾರತ, ಹೆಮ್ಮೆಯ ಭಾರತ ಅಂತ ಹೇಳಿದ ಸ್ನೇಹಿತರೆ. ಯಾವ ರೀತಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಮುತ್ತು ರತ್ನಗಳು ಸಂತೆಯಲ್ಲಿ, ಅಂದರೆ ಇವತ್ತಿನ ನಾವು ಸಂತೆಗಳು ನೋಡ್ತೀವಿ ಸ್ನೇಹಿತರೆ, ಕಾಯಿ ಪಲ್ಯ ನೋಡ್ಬೋದು. ಆದರೆ ಶ್ರೀಕೃಷ್ಣ ದೇವರನ ಕಾಲದಲ್ಲಿ ಸಂತೆಗಳಲ್ಲಿ ಅಂದರೆ ಮುತ್ತು, ಒಡವೆ, ರತ್ನಗಳು, ವಜ್ರಗಳು ಮುಂತಾದವುಗಳನ್ನು ಬೆಲೆ ಬಾಳುವ ವಸ್ತುಗಳು ಸಂತೆಯಲ್ಲಿ ಮಾರ್ತಿದ್ರು ಸ್ನೇಹಿತರೆ ಅಂತ ಹೇಳ್ಬೋದು. ಯಾವುದೇ ಭಯ ಭೀತಿ ಇಲ್ಲದೆ
ಆರಾಮಾಗಿ ಅಲ್ಲಿ ವಜ್ರ ಆಗಿರ್ಬೋದು, ಒಡವೆ ಆಗಿರ್ಬೋದು, ಒಡವೆ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಹಲವಾರು ಸಹ ಶ್ರೀಕೃಷ್ಣ ದೇವರ ಕಾಲದಲ್ಲಿ ಮುಕ್ತವಾಗಿ ವ್ಯಾಪಾರ ಮಾಡಿದಿರೋ ಸ್ನೇಹಿತರೆ. ಅದಕ್ಕಾಗಿ ನಾವು ಭಾರತವನ್ನು ಸಂಪತ್ತಿನ ಆಕರ್ಷಣೆಯ ಭಾರತ ಅಂತ ಕರಿತೀವಿ ಸ್ನೇಹಿತರೆ. ಭಾರತದ ಮೇಲೆ ತೈಮೂರ್ ಮಾಡಿದ ದಾಳಿಯ ಪ್ರೇರಣೆಗಾಗಿ ಈ ಬಾಬರ್ ಭಾರತದ ಮೇಲೆ ಬರ್ತಾನೆ ಸ್ನೇಹಿತರೆ. ಕಾಬೂಲಿನಲ್ಲಿ ಆದಾಯದ ಕೊರತೆ ಇದ್ದಿತ್ತು. ಅಂದರೆ ಬಾಬರ್ ಅಲ್ಲಿ ಇರ್ತಾನಪ್ಪ, ಕಾಬೂಲ್ದಾಗ ಇರ್ತಾನ. ಅಲ್ಲಿ ಏನಾಗಿತ್ತಪ್ಪ ಅಂದರೆ ಆರ್ಥಿಕತೆ ಕುಸಿದಿರುತ್ತದೆ. ಅದಕ್ಕಾಗಿ ಈ ಬಾಬರ್ ಭಾರತಕ್ಕೆ ಬರೋದು ಇದು ಸಹ ಒಂದು ಕಾರಣ ಇರ್ತಾ. ಪ್ರದೇಶಗಳನ್ನು ಗೆಲ್ಲಲು ಬಾಬರ್ನಿಗಿದ್ದ ಆಕಾಂಕ್ಷೆ ಅಂದರೆ ಬಾಬರ್ ಏನು ಮಾಡ್ತಾನಪ್ಪ ಅಂದರೆ ಯಾವುದಾದ್ರೂ ಪ್ರದೇಶವನ್ನು ಗೆಲ್ಲುವುದು ಅವನಿಗೆ ಹುಚ್ಚಾಟ ಆಗಿರುತ್ತಾ, ಅದು ಅವನಿಗೆ ಆಸೆ ಆಗಿರುತ್ತೆ ಸ್ನೇಹಿತರೆ. ಅದನ್ನು ಗೆಲ್ಲಲೇಬೇಕೆಂಬ ಒಂದು ಆಸೆ ಇರುತ್ತಾ. ಕಾಬೂಲಿನ ಮೇಲೆ ಉಜಂಬೇಗರ್ ದಾಳಿಯ ಭೀತಿಯಾಗಿರುತ್ತೆ ಸ್ನೇಹಿತರೆ. ಭಾರತದ ಕೆಲವು ರಾಜರು ಮತ್ತು ನೊಬಲರು ಭಾರತ ಮೇಲೆ ದಾಳಿ ಮಾಡಲು ನೀಡಿದ ಆಹ್ವಾನವೇ ಈ ಭಾರತಕ್ಕೆ ಬಂದ ಈ ಬಾಬರ್ ಸ್ನೇಹಿತರೆ. ಇಲ್ಲಿ ನೋಡಿ ಭಾಳ ಇಂಪಾರ್ಟೆಂಟು. ಭಾರತದ ಕೆಲವು ರಾಜ್ಯರು ಏನು ಮಾಡ್ತಾರಪ್ಪ ಅಂದರೆ ಬಾಬರನ್ನು ಆಹ್ವಾನಿಸುತ್ತಾರೆ ಸ್ನೇಹಿತರೆ. ಇಲ್ಲಿ ಅವನಿಗೆ ಆಹ್ವಾನವನ್ನು ನೀಡುತ್ತಾರೆ. ಭಾರತದ ಮೇಲೆ ಬಾಬರ್ನ ಪ್ರಾರಂಭದ ದಾಳಿಗಳು ಯಾವ ರೀತಿ ಇರ್ತವೆ ನೋಡೋಣ ಬನ್ನಿ. ಅಂದರೆ ಭಾರತದ ಮೇಲೆ ಬಾಬರ್ನ ಪ್ರಾರಂಭದ ದಾಳಿಗಳು ಯಾವ ರೀತಿ ಇರ್ತವ, ನಾವು ಈ ಎಕ್ಸಾಮ್ ದೃಷ್ಟಿಯಿಂದ ನಿಮಗೆ ನೇರವಾಗಿ ಬಾಬರ್ನ ಬಗ್ಗೆ ಕೇಳಬೇಕಾದ್ರೆ ಯುದ್ಧಗಳ ದಾಳಿ ನಡೆದ ವರ್ಷಗಳಾಗಿರ್ಬೋದು ಮತ್ತು ಯಾವ ಯುದ್ಧ ಬಾಬರ್ನಿಗೆ ಸಂಬಂಧಪಟ್ಟಿವೆ ಅಂತ ನೀವು ನೋಡ್ಬೋದು. 1519ರಲ್ಲಿ ಮೊದಲ ದಾಳಿ ಮಾಡ್ತಾನೆ ಸ್ನೇಹಿತರೆ. ಬಂಜಾರ ಮತ್ತು ಬೇರ್ ಪ್ರದೇಶಗಳನ್ನು ಗೆದ್ದನು. ಬಂಜಾರ ಮತ್ತು ಬೇರ್ ಪ್ರದೇಶಗಳನ್ನು ಸಹ ಇವನು 1519ರಲ್ಲಿ ಮೊದಲ ಬಾರಿಗೆ ದಾಳಿ ಮಾಡಿರ್ತಾನೆ. ಇವನ ಎರಡನೇ ದಾಳಿ 1519ರಲ್ಲಿ ಎರಡನೇ ದಾಳಿ ಮಾಡಿ ಪೇಶಾವರವನ್ನು ಸಹ ಗೆದ್ದ ಈ ಬಾಬರ್ ಅಂತ ಹೇಳಿದಂತೆ 1520ರಲ್ಲಿ ಪಂಜಾಬ್ ಪ್ರಾಂತ್ಯದ ಸೈಲ್ಕೋಟ್ ಮತ್ತು ಸಯ್ಯದ್ಪುರಗಳನ್ನು ಸಹ ಗೆದ್ದ ಈ ಬಾಬರ್ 1524ರಲ್ಲಿ ನಾಲ್ಕನೇ ಬಾರಿ ದಾಳಿ ಕೈಗೊಂಡು ಪಂಜಾಬಿನ ಲಾಹೋರ್ ಮತ್ತು ದಿಪಲ್ಪುರ್ಗಳನ್ನು ಸಹ ಗೆದ್ದ ಅಂತ ಹೇಳ್ತೀವಿ ಸ್ನೇಹಿತರೆ. ಇದು ಭಾಳ ಇಂಪಾರ್ಟೆಂಟ್ ಇರುತ್ತಾ. ಇವನ ಸಾಧನೆಗಳು ಮತ್ತು ಪ್ರಕೃತಿಗಳು ಯಾವ ರೀತಿ ಇರ್ತದೆ ನೋಡೋಣ. ಪ್ರಕೃತಿ ಪ್ರೇಮಿಯಾದ ಈತ ತಾನು ಹೋದೆಲ್ಲ ಉದ್ಯಾನವನಗಳು ನಿರ್ಮಿಸೋದೇ ಇವನ ಒಂದು ಕೆಲಸವಾಗಿತ್ತು. ಅಂದರೆ ಈ ಬಾಬರ್ ಏನು ಮಾಡ್ತಾನಂದರೆ ಪ್ರಕೃತಿಯ ಪ್ರೇಮಿಯಾಗಿರ್ತಾನೆ ಸ್ನೇಹಿತರೆ. ಅವನು ಎಲ್ಲೆಲ್ಲ ಹೋಗಿರ್ತಾನೋ ಅಲ್ಲಿ ಏನು ಮಾಡ್ತಾನಪ್ಪ ಅಂದರೆ ಉದ್ಯಾನವನಗಳನ್ನು ಅಥವಾ ರಾಷ್ಟ್ರೀಯ ಉದ್ಯಾನವನಗಳು ಸಹ ನಿರ್ಮಾಣ ಮಾಡ್ತಾನೆ. ಉದ್ಯಾನವನಗಳ ರಾಜ್ಯ ಎಂದು ಬಿರುದು ಸಹ ಪಡೆದಿರ್ತಾನೆ ನೋಡಿ. ಮೊಘಲ್ ಸಾಮ್ರಾಜ್ಯದಲ್ಲಿ ಯಾರನ್ನು ಉದ್ಯಾನವನಗಳ ರಾಜ್ಯ ಎಂದು ಕರೀತಂದರೆ ಈ ಬಾಬರ್ನು ಉದ್ಯಾನವನಗಳ ರಾಜ್ಯ ಎಂದು ಬಿರುದು ಸಹ ಪಡೆದಿರ್ತಾನೆ. ಈತ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿ ಮತ್ತು ಸಂಬಲ್ನಲ್ಲಿ ಜಾಮಿಯಾ ಮಸೀದಿ, ಪಾಣಿಪತ್ನಲ್ಲಿ ಕಾಬುಲಿಬಾಗ್ ಮಸೀದಿಗಳು ಸಹ ನಿರ್ಮಾಣ ಮಾಡ್ತಾನೆ. ಈ ಬಾಬ್ರಿ ಮಸೀದಿ ನಿರ್ಮಾಣ ಮಾಡಿದವನು ಯಾರಪ್ಪ ಅಂದರೆ ಬಾಬರ್ ಆಗಿರ್ತಾನೆ. ಜಾಮಿ ಮಸೀದಿ ನಿರ್ಮಾಣ ಮಾಡಿದ ಬಾಬರ್. ಪಾಣಿಪತ್ನಲ್ಲಿರುವ ಕಾಬುಲಿಬಾಗ್ ಮಸೀದಿ ಸಹ ಈ ಬಾಬರ್ ನಿರ್ಮಾಣ ಮಾಡಿರ್ತಾನೆ ಅನ್ಸುತ್ತೆ. ಈತ ಸೇಬು, ಕಲ್ಲಂಗಡಿ, ಇತರ ಹಣ್ಣುಗಳು ಸಹ ಮಧ್ಯ ಏಷ್ಯಾದಿಂದ ಸಮರ್ಖಂಡದಿಂದ ತರಿಸಿಕೊಳ್ತಾನೆ ನೋಡಿ ಸ್ನೇಹಿತರೆ. ಅವನಿಗೆ ತಿನ್ನೋಕ್ಕೋಸ್ಕರ ಹಣ್ಣುಗಳು ಎಲ್ಲಿಂದ ತರಿಸ್ಕೊಳ್ತಾನಪ್ಪ ಅಂದರೆ ಸಮರ್ಖಂಡದಿಂದ ತರಿಸ್ಕೊಳ್ತಾನೆ. ಸೇಬು ಹಣ್ಣಾಗಿರ್ಬೋದು, ಕಲ್ಲಂಗಡಿ ಆಗಿರ್ಬೋದು, ಇತರೆ ಹಣ್ಣುಗಳು ಸಹ ಇವನು ಮಧ್ಯ ಏಷ್ಯಾದ ಸಮರ್ಖಂಡದಿಂದ ತರಿಸಿಕೊಂಡಿರ್ತಾನೆ ಸ್ನೇಹಿತರೆ. ಈತ ಭಾರತದಲ್ಲಿ ಪ್ರಥಮ ಬಾರಿಗೆ ಪಿರಂಗಿ ಪಡೆಯನ್ನು ಬಳಸಿದನು ನೋಡಿ. ಮೊಘಲ ಸಾಮ್ರಾಜ್ಯದ ಬಾಬರ್ ಏನು ಮಾಡ್ತಾರಪ್ಪ ಅಂದರೆ ಭಾರತದಲ್ಲಿ ಪ್ರಥಮ ಬಾರಿಗೆ ಏನು ಮಾಡ್ತಾನೆ ಅಂದರೆ ಪಿರಂಗಿ ಪಡೆ ಸಹ ಬಳಸಿದ. ಹಾಗೂ ತುಲುಗಾಮ್ ಮಧ್ಯ ಏಷ್ಯಾದ ಅಂದರೆ ಉಜ್ಬೇಕರಲ್ಲಿ ಕಲಿತಿದ್ದನು ಎಂಬ ಯುದ್ಧತಂತ್ರ ಸಹ ಅನುಸರಿಸಿದನು ಅಂತ ಸಹ ಹೇಳಬಹುದು ಸ್ನೇಹಿತರೆ. ಪಿರಂಗಿ ಪಡೆ ಮತ್ತು ತುಲುಗಾಮ್ ಎಂಬ ಪದ್ಧತಿ ಸಹ ಅವನು ಅಳವಡಿಸಿಕೊಂಡಿರ್ತಾನೆ ತನ್ನ ಒಂದು ಆಡಳಿತದಲ್ಲಿ. ಬಾಬರ್ ತನ್ನ ಶ್ರೇಷ್ಠ ಆತ್ಮಕಥೆಯಾದ ಬಾಬರ್ ನಾಮ ಅಥವಾ ತುಜ್ಕಿ-ಇ ಬಾಬರ್ ಎಂಬ ಕೃತಿಯನ್ನು ಚಂಗ್ಟೈ ಎಂಬ ತುರ್ಕಿ ಭಾಷೆಯಲ್ಲಿ ರಚನೆ ಮಾಡ್ತಾನೆ ಸ್ನೇಹಿತರೆ. ನಿಮ್ಮ ನೇರವಾಗಿ ಕ್ವಶನ್ ಕೇಳ್ತಾರೆ. ಯಾವ ರೀತಿ ಕ್ವಶನ್ ಕೇಳ್ತಾರೆ? ತುಜ್ಕಿ-ಇ ಬಾಬರಿ ಇದು ಯಾವ ಭಾಷೆಯಲ್ಲಿ ಕಂಡುಬರುವ ಒಂದು ಪ್ರಮುಖ ಕೃತಿ ಅಂದರೆ ಇದು ಚಂಗ್ಟೈ ಎಂಬ ತುರ್ಕಿ ಭಾಷೆಯಲ್ಲಿ ರಚನೆಯಾದ ಒಂದು ಬಾಬರ್ ನಾಮ ಅಥವಾ ತುಜ್ಕಿ-ಇ ಬಾಬರಿ ಅಂತ ಇದು ಬಾಬರ್ನ ಒಂದು ಆತ್ಮಕಥನವಾಗಿರ್ತದೆ. ಇದನ್ನು ಅಬ್ದುಲ್ ರಹೀಮ್ ಖಾನ್ ಪರ್ಷಿಯ ಭಾಷೆಗೆ ಭಾಷಾಂತರಿಸಿದನೆಂದು ಹೇಳಲಾಗಿದೆ. ನೋಡಿ, ನಿಮಗೆ ಅಬ್ದುಲ್ ರಹೀಮ್ ಖಾನ್ ಅವರು ಯಾವ ಭಾಷೆಗೆ ಪರಿವರ್ತನೆ ಮಾಡಿದರು ಅಂದರೆ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ತಾರೆ ಸ್ನೇಹಿತರೆ. ಶ್ರೀಮತಿ ಎ.ಎಸ್. ಬ್ರೀವರ್ಡ್ಜ್ ಇಂಗ್ಲೀಷ್ ಭಾಷೆಗೆ ಭಾಷಾಂತರ ಮಾಡ್ತಾರೆ. ಇಂಗ್ಲೀಷ್ ಭಾಷೆಗೆ ಅಂದರೆ ಎ.ಎಸ್. ಬ್ರೀವರ್ಡ್ಜಿ ಅವರು ಸಹ ಮಾಡಿರ್ತಾರೆ. ಬಾಬರ್ ನಂತರ ಅವನ ಪುತ್ರರು ಹುಮಾಯೂನ್ ಆಗಿರ್ಬೋದು, ಕಮ್ರಾನ್ ಆಗಿರ್ಬೋದು, ಆಸ್ಕರಿ, ಹಿಂಡಾಲ್ ಇವರು ಸಹ ಬಾಬರ್ನ ಮಕ್ಕಳಾಗಿರ್ತಾರೆ ಸ್ನೇಹಿತರೆ. ಅನಾರೋಗ್ಯದಿಂದ ಬಳಲುತ್ತಾ ಈತ 1530 ಡಿಸೆಂಬರ್ 26ರಂದು ತನ್ನ ಮರಣವನ್ನು ಹೊಂದಿರುತ್ತಾನೆ. ಈತನನ್ನು ಅವನ
ಈಚೆಯಂತೆ ಕಾಬೂಲ್ನ ಉದ್ಯಾನವನ ಬಾಗ್ದಾಯ್ ಎ ಬಾಬ್ರಿಯಲ್ಲಿ ಮಸೀದಿ ಮಾಡಲಾಯಿತು ಸ್ನೇಹಿತರೆ. ಎಲ್ಲಂದರೆ ಕಾಬೂಲ್ನಲ್ಲಿ ಉದ್ಯಾನವನ ಇತ್ತ, ಆ ಉದ್ಯಾನದ ಬಾಗ್ದಾಯ್ ಎ ಬಾಬ್ರಿನಲ್ಲಿ ಮಸೀದಿ ಮಾಡಲಾಯಿತು. ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಬಾಬರ್ ಈ ರೀತಿ ಭಾರತ ಬಂದಿರ್ತಾನ, ಭಾರತ ಮಂದಿ ಏನೇನು ಮಾಡಿರ್ತಾನ, ಇವನಿಗೆ ಉದ್ಯಾನವನಗಳ ರಾಜ್ಯ ಅಂತ ಕರೀತಾರ. ಇವನು ಫಿರಂಗಿ ಪಡೆಯನ್ನು ಸಹ ಬಳಸಿರ್ತಾನ. ಅದೇ ರೀತಿ ಬಾಬರ್ ನಾಮ ಸಹ ಇವನು ತನ್ನ ಆತ್ಮಕಥೆ ಬರೆದಿರ್ತಾನ. ಈ ಆತ್ಮಕಥೆನೇ ತುರ್ಕಿ ಭಾಷೆಯಲ್ಲಿ ಸಹ ರಚನೆಗೊಂಡಿರ್ತದ. ಅದೇ ರೀತಿ ಅಬ್ದುಲ್ ರಹೀಮ್ ಖಾನ್ ಪರ್ಷಿಯನ್ ಭಾಷೆಗೆ ಸಹ ಇದನ್ನು ಪರಿವರ್ತನೆ ಮಾಡ್ತಾನೆ. ಇದು ಇಂಗ್ಲೀಷ್ ಭಾಷೆಗೆ ಸಹ ಶ್ರೀಮತಿ ಎ.ಎಸ್. ಬ್ರಿವೆಡ್ಜಿ ಇಂಗ್ಲೀಷ್ಗೆ ಭಾಷಾಂತರ ಮಾಡಿದ ಸ್ನೇಹಿತರೆ ಬಾಬರ್ ಪುತ್ರ ಹುಮಾಯೂನ್. ಈ ಹುಮಾಯೂನ್ ಮುಂದಿನ ಒಂದು ಅಧ್ಯಯನದಲ್ಲಿ ಸಹ ನೋಡ್ಬೋದು. ಅನಾರೋಗ್ಯದಿಂದ 1530 ಡಿಸೆಂಬರ್ 20ರಂದು ಮರಣ ಹೊಂದಿದ ಈ ಬಾಬರ್ ಅಂತ ಹೇಳಿದ ಸ್ನೇಹಿತರೆ. ಬಾಬರ್ನ ಸಮಾಧಿ ಕಾಬೂಲ್ನಲ್ಲಿ ಕಾಣಬಹುದು. ಭಾರತದ ಮೇಲೆ ಐತಿಹಾಸಿಕ ದಾಳಿಗಳು 1526 ಏಪ್ರಿಲ್ 21 ಪಾಣಿಪತ್ ಕದನ ನಡೆದ ಸ್ನೇಹಿತರೆ. ಪಾಣಿಪತ್ ಸ್ಥಳದಲ್ಲಿ, ಪಾಣಿಪತ್ ಅಂತೀವಿ, ಇಬ್ರಾಹಿಂ ಲೋಧಿ ಭಾಗವಹಿಸಿರ್ತಾನೆ. ಇಬ್ರಾಹಿಂ ಲೋಧಿಗೆ ಸೋಲಾಗಿರುತ್ತೆ ಸ್ನೇಹಿತರೆ. 1527 ಮಾರ್ಚ್ 11 ಕಣ್ವ ಕದನ, ರಾಣಾ ಸಂಗ್ರಾಮ್ ಸಿಂಗ್ನ ಮಧ್ಯೆ ನಡೆದ, ಬಾಬರ್ ಮತ್ತು ರಾಣಾ ಸಂಗ್ರಾಮ್ ಸಿಂಗ್ನ ಮಧ್ಯೆ ನಡೆದಿರುವ ಒಂದು ಭಯಂಕರವಾದ ಕದನವೇ ಈ ಕಣ್ವ ಕದನ ಅಂತ ಹೇಳ್ತೀವಿ ಸ್ನೇಹಿತರೆ. ಅದೇ ರೀತಿ 1528 ಜನವರಿ 21 ಚಂದೇರಿ ಕದನ, ಮೆದಿನ ರಾಯ ಮತ್ತು ಬಾಬರ್ನ ಮಧ್ಯೆ ನಡೆದಿರ್ತವ. ಈ ವೀರನ ಯುದ್ಧಗಳಿವೆ, ಭಾಳ ಇಂಪಾರ್ಟೆಂಟ್ ಆಗಿರ್ತವ. 1529 ಮೇ 5ರಂದು ಘಾಗ್ರಾ ಕದನ ಅಥವಾ ಬಾಬರ್ನ ಕೊನೆಯ ಕದನ ಯಾವುದಪ್ಪ ಅಂದರೆ ಘಾಗ್ರಾ ಕದನವಾಗಿರ್ತಾ. ಈ ಘಾಗ್ರಾ ಕದನ ಸಹ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಏನು 4 ಯುದ್ಧಗಳಿವೆ, ಬಾಬರ್ ಯಾವಾಗ ಯುದ್ಧ ಮಾಡಿದರೆ 1526, 1527, 28, 29ರಲ್ಲಿ ಪಾಣಿಪತ್ತು, ಕಣ್ವ, ಚಂದೇರಿ, ಘಾಗ್ರಾ ಕದನಗಳು ನಡೆಸ್ತಾನೆ. ಇಲ್ಲಿ ಪಾಣಿಪತ್ನಲ್ಲಿ ಇಬ್ರಾಹಿಂ ಲೋಧಿ ಭಾಗವಹಿಸಿರ್ತಾನೆ. ರಾಣಾ ಸಂಗ್ರಾಮ್ ಸಿಂಗು ಕಣ್ವ ಕದನದಲ್ಲಿ ಭಾಗವಹಿಸ್ತಾನೆ. ಕಣ್ವ ಕದನ ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದ್ದಾನೆ, ಮುಂದಿನ ಎಕ್ಸಾಮಲ್ಲಿ ಕೇಳೋ ಸಂಭವ ಇರ್ತದೆ. ಚಂದೇರಿ ಕದನ ಮೆದಿನ ರಾಯ ಭಾಗವಹಿಸ್ತಾನೆ. 1528, 1529 ಮೇ ಘಾಗ್ರಾ ಕದನ ನಡೆದಿರುತ್ತೆ ಸ್ನೇಹಿತರೆ. ಇಲ್ಲಿ ನಾವು ನೋಡಿರ್ಬೋದು ಬಾಬರ್ನ ಬಗ್ಗೆ. ಬಾಬರ್ ಭಾರತ ಮೇಲೆ ಯಾವ ರೀತಿ ಬಂದ, ಅವನ ಆತ್ಮಕಥೆನೇ ಯಾವುದು ಮತ್ತು ಅವನ ವಿರುದ್ಧಗಳ್ಯಾವು, ಅವನು ಯಾವ ರೀತಿ ಭಾರತದ ಮೇಲೆ ದಾಳಿ ಮಾಡಿದ್ದ ಅಂತೆಲ್ಲ ಸಂಪೂರ್ಣವಾಗಿ ನೋಡಿದ ಸ್ನೇಹಿತರೆ. ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಸಂಪೂರ್ಣವಾದ ಒಂದು ಮಾಹಿತಿ ಕೊಟ್ಟಿದೆ ಅಂತ ನನಗೆ ಒಂದು ನಂಬಿಕೆ ಇದೆ. ಅದಕ್ಕಾಗಿ ಸ್ನೇಹಿತರೆ, ಪ್ರೀತಿಯ ಸ್ನೇಹಿತರೆ, ನೀವೇನು ಮಾಡಬೇಕಪ್ಪ ಅಂದರೆ ನನ್ನ SN ಸ್ಟಡಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.